ಕೇರಳದ ಕಣ್ಣೂರು ಜಿಲ್ಲೆಯ ಮುಳಪ್ಪಿಲ್ಲಂಗಾಡೆಂಬ ಪುಟ್ಟ ಹಳ್ಳಿಯಲ್ಲಿ ಒಂದು ವಿಚಿತ್ರ ಮತ್ತು ಶಕ್ತಿಶಾಲಿ ದೇವಾಲಯವಿದೆ. ಅದುವೇ ಮೃದಂಗ ಶೈಲೇಶ್ವರಿ ದೇವಾಲಯ. ಇದು ಕೇವಲ ಭಕ್ತಿಯ ಕೇಂದ್ರವಲ್ಲ, ವಿಜ್ಞಾನ ಮತ್ತು ಕಳ್ಳರಿಗೂ ಸವಾಲು ಹಾಕಿದಂಥ ಒಂದು ನಿಗೂಢ ತಾಣ. ಈ ದೇವಸ್ಥಾನದ ವಿಗ್ರಹವನ್ನು ಕದಿಯಲು ಹೋದ ಕಳ್ಳರಿಗೆ ಏನಾಯಿತು ಗೊತ್ತಾ? ಬನ್ನಿ ಇವತ್ತಿನ ಸ್ಟೋರಿ ಬೈಟ್ ಕನ್ನಡದಲ್ಲಿ ಈ ರೋಚಕ ರಹಸ್ಯವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ಬೈಟ್ ಕನ್ನಡ ಚಾನಲ್ಗೆ ಸ್ವಾಗತ. ಪುರಾಣಗಳ ಪ್ರಕಾರ ಈ ಜಾಗದಲ್ಲಿ ದೇವಲೋಕದ ಮೃದಂಗಗಳು ಆಕಾಶದಿಂದ ಬಿತ್ತಂತೆ. ಆದ್ದರಿಂದಲೇ ಈ ದೇವಿಗೆ ಮೃದಂಗ ಶೈಲೇಶ್ವರಿ ಎಂಬ ಹೆಸರು ಬಂತು ಅಂತಾರೆ. ಇಲ್ಲಿರುವ ದೇವಿಯ ವಿಗ್ರಹ ಅತ್ಯಂತ ಸುಂದರ ಮತ್ತು ಶಕ್ತಿಶಾಲಿ ಎಂಬುದನ್ನು ನಂಬ್ತಾರೆ. ಆದರೆ ಈ ವಿಗ್ರಹದ ಮೇಲೆ ಒಂದು ಸಲ ಒಂದು ಕಳ್ಳರ ಗುಂಪಿನ ಕಣ್ಣು ಬಿದ್ದಿರುತ್ತೆ. ಹೌದು, ಇತಿಹಾಸದ ಪ್ರಕಾರ ಕಳ್ಳರು 3 ಬಾರಿ ಈ ವಿಗ್ರಹವನ್ನು ಕದಿಯಲು ಪ್ರಯತ್ನ ನಡೆಸಿದ್ರಂತೆ. ವಿಗ್ರಹದ ಆಭರಣಗಳಿಗಾಗಿ ಅವರು ಕತ್ತಲೆಯಲ್ಲಿ ದೇವಸ್ಥಾನದ ಒಳಗೆ ನುಗ್ಗಿದ್ರು. ಆದರೆ ಅವರು ದೇವಿಯ ಮೂರ್ತಿಯನ್ನು ಮುಟ್ಟಿದ ತಕ್ಷಣವೇ ಏನೋ ವಿಚಿತ್ರ ಅನುಭವ ಶುರುವಾಯಿತು ಅಂತ ಹೇಳ್ತಾರೆ. ದೇವಸ್ಥಾನದ ಆವರಣದಿಂದ ಹೊರಹೋಗಲು ಕಳ್ಳರು ಪ್ರಯತ್ನಿಸಿದ್ರು. ಆದರೆ ವಿಗ್ರಹದ ಭಾರ ಹೆಚ್ಚಾದಂತೆ ಭಾಸವಾಗುತ್ತೆ. ಕತ್ತಲೆಯಲ್ಲಿ ಅವರೆಲ್ಲರಿಗೂ ಪ್ರಜ್ಞೆ ತಪ್ಪುತ್ತೆ. ಗೋಡೆಗಳು ಸುತ್ತುತ್ತಿರುವಂತೆ ಅನಿಸುತ್ತೆ. ಎಷ್ಟೇ ಪ್ರಯತ್ನಿಸಿದ್ರೂ ಅವರಿಗೆ ದಾರಿಯೇ ಕಾಣಲಿಲ್ಲ. ಅವರು ಅಲ್ಲೇ ಸುತ್ತು ಹೊಡೆಯುತ್ತಾ ಕುಳಿತುಕೊಳ್ತಾರೆ. ಮರುದಿನ ಬೆಳಿಗ್ಗೆ ದೇವಸ್ಥಾನದ ಅರ್ಚಕರು ಬಂದಾಗ ಕಳ್ಳರು ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದಿರ್ತಾರೆ. ತಕ್ಷಣ ಪೊಲೀಸರನ್ನ ಕರೆಸಲಾಗುತ್ತೆ. ಕಳ್ಳರು ಎಚ್ಚರವಾದ ತಕ್ಷಣ ತಮ್ಮ ತಪ್ಪನ್ನು ಒಪ್ಪಿಕೊಂಡು ದೇವಸ್ಥಾನದ ಆವರಣದಿಂದ ಹೊರಹೋಗಲು ಸಾಧ್ಯವಾಗದ ನಿಗೂಢ ಶಕ್ತಿಯ ಬಗ್ಗೆ ವಿವರಿಸ್ತಾರೆ. ಅಂದಿನಿಂದ ಈ ವಿಗ್ರಹದ ಶಕ್ತಿಯ ಬಗ್ಗೆ ಎಲ್ಲರಿಗೂ ವಿಶ್ವಾಸ ಮೂಡುತ್ತೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಗರ್ಭಗುಡಿಯ ಗೋಡೆಗಳ ಮೇಲೆ ಕಿವಿಟ್ಟು ಕೇಳಿದರೆ ಇಂದಿಗೂ ಮೃದಂಗಗಳ ಮೃದುವಾದ ನಾದ ಕೇಳಿಸುತ್ತೆ ಅಂತ ಕೆಲವು ಭಕ್ತರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ದೊಡ್ಡ ದೊಡ್ಡ ಮೃದಂಗ ವಾದಕರು ಇಲ್ಲಿಗೆ ಬಂದು ದೇವಿಯ ಮುಂದೆ ಮೃದಂಗವನ್ನು ನುಡಿಸಿ ತಮಗೆ ಈ ಕಲೆ ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿರುವಂತಹ ದಕ್ಷಿಣಾಮೂರ್ತಿ ವಿಗ್ರಹ ಒಂದು ವಿಶಿಷ್ಟವಾದ ಶಿಲ್ಪಕಲೆ. ಇದನ್ನು ನೀವು ಯಾವುದೇ ದಿಕ್ಕಿನಿಂದ ನೋಡಿದ್ರೂ ಈ ದಕ್ಷಿಣಾಮೂರ್ತಿ ನಿಮ್ಮನ್ನೇ ನೋಡುವಂತಹ ಅನುಭವ ಆಗುತ್ತೆ. ಹೀಗೆ ಒಮ್ಮೆ ಭಾರತದ ಖ್ಯಾತ ಗಾಯಕ KJ ಯೇಸುದಾಸ್ ಅವರು ಈ ದೇವಸ್ಥಾನವನ್ನು ಭೇಟಿ ನೀಡ್ತಾರೆ. ಆಗ ಅವರಿಗೆ ಒಂದು ವಿಚಿತ್ರ ಅನುಭವ ಆಗುತ್ತೆ. ಅವರು ಹಾಡಲು ಶುರು ಮಾಡಿದಾಗ ಇಡೀ ದೇವಸ್ಥಾನದ ವಾತಾವರಣವೇ ಬದಲಾಗುತ್ತೆ ಮತ್ತು ಅವರಿಗೆ ಒಂದು ದೈವಿಕ ಶಕ್ತಿಯ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ KJ ಯೇಸುದಾಸ್ ಅವರು ಈ ದೇವಸ್ಥಾನದ ಬಹಳ ದೊಡ್ಡ ಭಕ್ತರಾಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಇಂದಿಗೂ ಇಂತಹ ಪವಿತ್ರ ಕ್ಷೇತ್ರಗಳಲ್ಲಿ ನಡೆಯುವಂಥ ಪವಾಡಗಳು ನಮ್ಮ ತರ್ಕಕ್ಕೆ ನಿಲ್ಕೋದೇ ಇಲ್ಲ. ಮೃದಂಗನಾದದಂತೆ ಈ ದೇವಿಯ ಕೃಪೆ ನಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ತರಲಿ ಅಂತ ಆಶಿಸ್ತಾ, ನಿಮಗೂ ಇದೇ ರೀತಿಯ ದೈವಿಕ ಅನುಭವ ಆಗಿದ್ದರೆ ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಕಥೆಗಳಿಗಾಗಿ ನಮ್ಮ ಸ್ಟೋರಿ ಬೈಟ್ ಕನ್ನಡ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.